ಸಿಸಿಎನ್ ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ ಸ್ನೇಹರಾಜ್. ಇಂದಿನ ಮುಖ್ಯಾಂಶಗಳು. ಇಂದಿರಾನಗರ ಮಹಾದ್ವಾರ ತೆರವಿಗೆ ನೋಟಿಸ್, ತೆರವಿಗೆ ಮುಂದಾದರೆ ಭಾಲ್ಕಿ ಬಂದ್ ಕರೆ ನೀಡಿ ಹೋರಾಟ. ಇಸಾಕ್ ಕೆಂಪನೂರ್. ಮಳೆಗಾಗಿ ಕಪ್ಪೆ ಮದುವೆ ಸಿಂದನಕೆರಾದಲ್ಲಿ ಮಾಜಿ ಸಚಿವ ರಾಜಶೇಖರ್ ಪಾಟೀಲ್ ವಿಶೇಷ ಪ್ರಾರ್ಥನೆ. ಮತದಾರರ ಜಾಗೃತಿಗೆ ಸೈಕಲ್ ನಡಿಗೆ ಜಾಥಾ, ಬೀದರ್ನಲ್ಲಿ ಎಸ್ಐಆರ್ ಅಭಿಯಾನಕ್ಕೆ ಅದ್ದೂರಿ ಚಾಲನೆ. ಜುಲೈ 19ರಂದು ಬೀದರ್ನಲ್ಲಿ ಭವ್ಯ ಶ್ರೀ ಜಗನ್ನಾಥ್ ರಥಯಾತ್ರೆ, 3 ರಾಜ್ಯಗಳ ಸಾವಿರಾರು ಭಕ್ತರ ಸೇರುವ ನಿರೀಕ್ಷೆ. ರಾಮಕೃಷ್ಣ ಸಾಳೆ. ಮತದಾರರ ಪಟ್ಟಿ ಪರಿಷ್ಕರಣೆಗೆ ವೇಗ, ನಗರದಲ್ಲಿಯೇ ವಿವಿಧ ಬಡಾವಣೆಗಳಿಗೆ ಜಿಲ್ಲಾಧಿಕಾರಿ ಶಿಲ್ಪಾ ಶರ್ಮಾ ಭೇಟಿ. ಭಾಲ್ಕಿ ಪಟ್ಟಣದಲ್ಲಿಯ ಇಂದಿರಾನಗರದಲ್ಲಿ ಕ್ರೈಸ್ತ ಸಮುದಾಯದವರಿಗೆ ನಿರ್ಮಿಸಲಾಗಿರುವ ಮಹಾದ್ವಾರ ಶಿಲುಬೆ ಕಟ್ಟೆ ತೆರವುಗೊಳಿಸಲು ನಗರಸಭೆ ಅಧಿಕಾರಿಗಳು ಅಲ್ಲಿಯ ಸಮಾಜದ ಮುಖಂಡರಿಗೆ ನೋಟಿಸ್ ಜಾರಿ ಮಾಡಿದರು. 3 ದಿನಗಳೊಳಗೆ ತೆರವುಗೊಳಿಸದಿದ್ದರೆ ತಮ್ಮ ವಿರುದ್ಧ ಕಾನೂನು ಕ್ರಮ ಜರುಗಿಸಲಾಗುವುದು ಎಂದು ಎಚ್ಚರಿಕೆ ನೀಡಿದ್ದಾರೆ. ನೋಟಿಸ್ ಪಡೆದ ಕ್ರೈಸ್ತ ಸಮುದಾಯದ ಮುಖಂಡರು ಮಹಾದ್ವಾರ ಶಿಲುಬೆ ಕಟ್ಟೆ ತೆರವಿಗೆ ವಿರೋಧ ವ್ಯಕ್ತಪಡಿಸಿದರು. ಸುಮಾರು 2 ದಶಕಗಳ ಹಿಂದೆ ನಿರ್ಮಿಸಲಾಗಿರುವ ಮಹಾದ್ವಾರ ಶಿಲುಬೆ ಕಟ್ಟೆ ತೆರವು ಮಾಡುವುದು ಸೂಕ್ತವಲ್ಲ ಎಂದು ಅವರು ಹೇಳಿದರು. ಸಮಾಜದ ಜನರು ಅಖಿಲ ಭಾರತ ಕ್ರೈಸ್ತ ಮಹಾಸಭೆ ಜಿಲ್ಲಾಧ್ಯಕ್ಷರನ್ನು ಭೇಟಿ ಮಾಡಿ ವಿಷಯವನ್ನು ಅವರ ಗಮನಕ್ಕೆ ತಂದರು. ಇಸಾಕ್ ಕೆಂಪನೂರ್ ಹಾಗೂ ಸಮುದಾಯದ ಮುಖಂಡರು ಸೇರಿ ಬುಧವಾರ ಭಾಲ್ಕಿ ನಗರಸಭೆಯ ಮುಖ್ಯಾಧಿಕಾರಿ ಸಂಗಮೇಶ್ ಕಾರ್ಬಾರಿ ಅವರನ್ನು ಭೇಟಿ ಮಾಡಿ ಚರ್ಚೆ ನಡೆಸುವ ವೇಳೆ ವಾಗ್ವಾದ ನಡೆಯಿತು. ಮಹಾಸಭೆಯ ಅಧ್ಯಕ್ಷರಾದ ಇಸಾಕ್ ಕೆಂಪನೂರ್ ಅವರು ಭಾಲ್ಕಿ ತಾಲೂಕಿನ ಹಲವಾರು ಗ್ರಾಮಗಳಲ್ಲಿ ಕಮಾನುಗಳು ನಿರ್ಮಾಣವಾಗಿವೆ, ಅವುಗಳ ತೆರವು ಮಾಡದೆ ನಮ್ಮ ಇಂದಿರಾನಗರದ ಮಹಾದ್ವಾರ ಶಿಲುಬೆ ಕಟ್ಟೆ ತೆರವಿಗೆ ಮುಂದಾಗಿರುವುದು ಏಕೆ ಎಂದು ಪ್ರಶ್ನಿಸಿದರು. 2011ರ ಪೂರ್ವದಲ್ಲಿ ನಿರ್ಮಿಸಲಾದ ವೃತ್ತ, ಪ್ರತಿಮೆ ಹಾಗೂ ಮಹಾದ್ವಾರಗಳನ್ನು ತೆರವುಗೊಳಿಸಲು ಅವಕಾಶ ಇಲ್ಲ. ಆದರೆ ನಮ್ಮ ಕ್ರೈಸ್ತ ಸಮುದಾಯದ ನಿರ್ಮಿಸಿದ ಮಹಾದ್ವಾರ ಶಿಲುಬೆ ಕಟ್ಟೆಯನ್ನು ಗುರಿಯಾಗಿಸಿಕೊಂಡು ತೆರವಿಗೆ ಮುಂದಾಗಿರುವುದು ಕ್ರೈಸ್ತ ಸಮುದಾಯಕ್ಕೆ ಅನ್ಯಾಯವಾಗುತ್ತಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಪರಿಸ್ಥಿತಿ ಉದ್ವಿಗ್ನವಾಗುತ್ತಿದ್ದಂತೆ ಮಾಹಿತಿ ಪಡೆದ ಪೊಲೀಸರು ಸ್ಥಳಕ್ಕೆ ಧಾವಿಸಿ 2 ಪಕ್ಷಗಳನ್ನು ಸಮಾಧಾನಪಡಿಸಿ ಪರಿಸ್ಥಿತಿಯನ್ನು ನಿಯಂತ್ರಣಕ್ಕೆ ತಂದರು. ನಾನು ನೋಡಿದ ಪೈಲೆ ಎಷ್ಟು ವರ್ಷ ನೋಡಿದ್ರಿ? ನಾ ಇಲ್ಲಿನವೇ ಇದ್ದ ಭಾಲ್ಕಿದವೇ ಇಲ್ಲರೇ ಇದ್ರಲ್ಲ, ಎಷ್ಟು ವರ್ಷ ನೋಡ್ರಿ? 6 ವರ್ಷ ಪೈಲೆ ನೋಡಿ. 6 ವರ್ಷ ನೋಡಿದ್ರಿ? 10 ವರ್ಷ 20 ವರ್ಷ ನಡೆದ ಅದು. ನೀವು ನೋಡ್ರಿ 6 ವರ್ಷ ಈಗ ಒನ್ ಮಿನಿಟ್ ನಾನ್ ನಿಮ್ಗೆ ಏನಂತ ತೆಗಿಬೇಡ್ರಿ. 6 ವರ್ಷ ಆಯ್ತು ಇದ್ದಿಲ್ಲ. ಇಲ್ಲ ತೋರ್ಸ್ಬೇಡ್ರಿ, ಯಾವ್ದು ತೋರ್ಸ್ಬೇಡ್ರಿ, ಯಾವ್ದು ತೋರ್ಸ್ಬೇಡ್ರಿ. ಅದು ಬಿದ್ದೋಗಿತ್ತು ಸರ್, ಬಿದ್ದೋಗಿತ್ತು. ನಾವು ರೊಕ್ಕ ಹಾಕಿ ಕಟ್ ಬಂದೇವ್. ಸತೀಶ್ ಬ್ರದರ್ ಅವರು ಇಂದಿರಾನಗರದ ಮಾಡತಾರ, ಬಂದಿಲ್ಲ. ಇರ್ಬೇಡ, ಅದು ಬಿಡ್ರಿ, ಅದನ್ನ ಎಂತ ಕೇಳಲ್ಲ. ಅದು ಇರ್ಲಿ, ವೈಯಕ್ತಿಕ ತಗೊಳ್ತೀರಿ. ನೋಡ್ರಿ ಬ್ರದರ್, ಬ್ರದರ್ ಇಲ್ಲ ಕರೆಕ್ಟ್ ಅದ. ನೀವು ಕೇಳಪ್ಪಲ್ಲಿ ನಮಗ್ ಇದು ಮಾಡಪ್ಪರಿ ನಮಗ್ ಕೇಳ್ಬೇಕೇನಿಲ್ಲ. ಯಾವ್ದ ಕಡೆ ಕೇಳ್ಬೇಕು ಸರ್ ನಿಮಗೆ? ಯಾವ್ದ ಕಡೆ ಶಿಲ್ಪೆ ಕಟ್ಟೆ ಕಟ್ಟಪ್ಪರಿ ನೀವು ಇದ್ರಿ? ಇಲ್ಲ ಮನ್ ಇದ್ದಿಲ್ಲ. ಸರ್ ನೋಡ್ರಿ ತಾಳ್ರಿ ಬ್ರದರ್, ಬ್ರದರ್ ಹಳೆ ಹೂವ ನೋಡ್ರಿ. ನೋಡ್ರಿ ಸರ್, ಒಂದ್ 2 ನಿಮಿಷ, 2 ನಿಮಿಷ. ಇಲ್ಲ 6 ವರ್ಷ ಇಲ್ಲ ಕರೆಕ್ಟ್ ಅದ ನೀವು ಕರೆಕ್ಟ್ ಅದ 100%. ಇಲ್ಲ ಕರೆಕ್ಟ್ ಅದ ನೀವು ಒಂದ್ ನಿಮಿಷ ಬ್ರದರ್, ಒಂದ್ ನಿಮಿಷ ಸರ್, ಒಂದ್ ನಿಮಿಷ ಟೈಮ್ ಕೊಡ್ರಿ. ಲಾಸ್ಟ್ 1 ನಿಮಿಷ ಟೈಮ್, ಒಂದೇ ನಿಮಿಷ ಬ್ರದರ್, 1 ನಿಮಿಷ ಸರ್. ಇನ್ನು ನೋಟಿಸ್ ಕೊಟ್ಟಿದ್ದೀರಿ, ಜಾರಿ ಮಾಡಿದ್ದೀರಿ. ಸರ್ ಈಗ ಈ ಕಮನ್ ಸಂಬಂಧಪಟ್ಟಿಂದು ರೋಡ್ ಮೇಲೆ ಅದಂತ ಹೇಳಿ ಕಮನ್ ತೆಗಿ ಅಂತ ಹೇಳ್ತೀರಿ ಸರ್. ಇವತ್ತು ಭಲ್ಕಿ ತಾಲೂಕದಾಗ ಎಷ್ಟು ಬಿ ಕಮನ್ ಅವ ಸರ್. ನಮ್ ಕಮನ್ ನೀವು ಧಕ್ಕೆ ಹೊಡೆದಿರ ಸರ್. ಪರ್ಮಿಷನ್ ಅಷ್ಟು ಪರ್ಮಿಷನ್ ತೋರಿಸ್ ಸರ್, ನನಗೆ ತೋರಿಸ್ರಿ ಸರ್, ತೋರಿಸ್ ಸರ್. ನನಗೆ 20 ವರ್ಷ 50 ವರ್ಷ ಪರ್ಮಿಷನ್ ಬೇಕು ಸರ್. ನನಗೆ ಪರ್ಮಿಷನ್ ಬೇಕು ಸರ್. ಎಲ್ಲ ಕೊಡ್ರಿ ಸರ್, ಎಲ್ಲ ಕೊಡ್ರಿ. ಆಮೇಲೆ ಪರ್ಮಿಷನ್ ಕೊಟ್ಮೇಲೆ ಧಕ್ಕೆ ಮಾಡ್ಬೇಕು ಸರ್. ನಮ್ದು
ಈಗ ಯಾಕೆ ಇಲ್ಲಿ ಕೇಳ್ರಿ ಸರ್ ನಾ ನಿಮ್ಗೆ ಏನೂ ಕೇಳತ್ತಿಲ್ಲ ಆಸ್ ಪರ್ ರೂಲ್ಸ್ ಸರ್ ಆಸ್ ಪರ್ ರೂಲ್ಸ್ ನಾವೇ ನಿಮಗ್ ಅಗರ್ಸೆ ನಮ್ ತಪ್ಪ ಅನ್ಸಿದ್ರೆ ನೀವು ನಮ್ ಬಗ್ಗೆ ಇದು ಮಾಡ್ಬೋದು ನಮಗ್ ನಾವ್ ತಪ್ಪ ಅನ್ಸಲ್ಲ ಸರ್ ಓಪನ್ ಕಾಣತ್ತ ನೋಡ್ರಿ ಹಾ ತಪ್ಪದ ತಪ್ಪ ಇದು ಫೋಟೋಗ್ರಾಫ್ಸ್ ಸಂಗಟ್ ಕೊಡ್ಬೋದಲ್ಲ ನೀವು ನೀವು ಕೊಡ್ರಲ್ಲ ಇದ್ರ ನಾ ಏನ್ ಕೇಳಿದ ನೀವು ಎಲ್ಲ ಡೀಟೇಲ್ಸ್ ಕೊಡ್ರಲ್ಲ ಡಿಸ್ಕಸ್ ಮಾಡ್ತಾ ಇದ್ರು ಮಾಡ್ರಿ ಹೈಯರ್ ಆಫೀಸರ್ ಮಾಡ್ರಿ ಒಂದ್ 130 ಜನ ಕಂಪ್ಲೇಂಟ್ ಮಾಡಿ ಮುನ್ಸಿಪಾಲಿಟಿ ಕೊಟ್ಟಿದ್ದೇವು ಡಿಸಿ ಆಫೀಸ್ ಕೊಟ್ಟಿದ್ದೇವು ಮತ್ತೆ ನಿಮ್ ಪರ್ಮಿಷನ್ ಇದೆ ನಾವು ಕಾನೂನು ವಿರುದ್ಧ ಬಹಿರಂಗವಾಗಿ ನಾವು ಏನೋ ಕೆಲಸ ಮಾಡಲ್ಲ ಸರ್ ಇವ್ರಿಗೆ ಬರ್ತಾರ ಒಂದರ ವರ್ಷ ಹಿಂಗ್ ಮಾಡ್ತಿದ್ದೇವ್ ಹಿಂಗ್ ನೋಡ್ತಿದ್ದೇವ್ ಹಿಂಗ್ ಅಂತಾರ ಅವ್ರಿಗೆ ಗೊತ್ತಿಲ್ಲ ಸರ್ ಮಂದಿಗೆ ಹರಾಸ್ಮೆಂಟ್ ಮಾಡಿದ್ರಲ್ಲ ಈಗ ನಮ್ಮ ಅದು ಕಂಪ್ಲೇಂಟ್ ಇಲ್ಲ ಕಂಪ್ಲೇಂಟ್ ತೆಗಿ ಇಂದ್ರಾನಗರ್ ಸುಮ್ಮನೆ ರಿಲೀಜಿಯಸ್ ಯಾಕೆ ಮಾಡಲ್ಲ ನೋಡ್ರಿ ರಿಲಿಜಿಯಸ್ ನಾವು ವ್ಯಕ್ತಿಗತ ನಿಮ್ಮಲ್ಲಿ ಬಂದಿಲ್ಲ ಸರ್ ಕಂಪ್ಲೇಂಟ್ ಬರೋದಿಲ್ಲ ಬರ್ತಾ ಕಂಪ್ಲೇಂಟ್ ಆಗಿ ಕೊಡ್ತೇವೆ ಸರ್ ನಿಮ್ಗೆ ಕೊಡ್ರಿ ಕಂಪ್ಲೇಂಟ್ ಆಗಿ ಕೊಡ್ತೇವೆ ಹಾ ಕೊಡ್ತೀನಿ ಸರ್ ಹಚ್ಚಿಕೊಳ್ಳದಿರಲ್ಲ ಅದ್ರ ವಿಷಯದಾಗ ಕಂಪ್ಲೇಂಟ್ ಕೊಡ್ತೇವೆ ಸರ್ ನೀವು ರಿಲೀಜಿಯಸ್ ಮಾಡ್ಬಿಟ್ರೆ ಅದಕ್ಕೆ ರಿಲೀಜಿಯಸ್ ಮ್ಯಾಟರ್ ಅಂತ ನಾವು ಅಲ್ಲಿ ಬಂದಿದ್ದೀವಿ ರಿಲಿಜಿಯಸ್ ಮ್ಯಾಟರ್ ಮಾಡ್ತೀವಿ ಸರ್ ನೀವು ಬಂದು ಹಿಂಗ್ ಆದ್ಮ್ಯಾಗ ನೀವು ರಿಲಿಜಿಯಸ್ ನೀವು ಹೊಸದು ಕಟ್ಟಿ ಹೊಸ ತೆಗೀರಿ ಇದು ತೆಗೀರಿ ನಿಮ್ಮ ಅಧಿಕಾರ ಇಲ್ಲ ಸರ್ ಅದು ಕಮ್ಮನೆ ಕೊಟ್ರೆ ಎಲ್ಲ ಹಣದ ಮಳೆಯ ಅಭಾವದಿಂದ ಕಂಗಾಲಾಗಿರುವ ರೈತರು ಹಾಗೂ ಸಾರ್ವಜನಿಕರು ವರುಣ ದೇವನ ಕೃಪೆಗಾಗಿ ವಿವಿಧ ಧಾರ್ಮಿಕ ಆಚರಣೆಗಳ ಮೊರೆ ಹೋಗುತ್ತಿದ್ದಾರೆ. ಹುಮ್ನಾಬಾದ್ ತಾಲೂಕಿನ ಸಿಂದನ್ಕೇರಾ ಗ್ರಾಮದಲ್ಲಿ ಮಹಿಳೆಯರು ಸಂಪ್ರದಾಯದಂತೆ ಕಪ್ಪೆಗಳ ಮದುವೆ ನೆರವೇರಿಸಿ ಉತ್ತಮ ಮಳೆಯಾಗುವಂತೆ ವರುಣ ದೇವರಿಗೆ ವಿಶೇಷ ಪ್ರಾರ್ಥನೆ ಸಲ್ಲಿಸಿದರು. ಈ ಕಾರ್ಯಕ್ರಮದಲ್ಲಿ ಮಾಜಿ ಸಚಿವ ರಾಜಶೇಖರ್ ಪಾಟೀಲ್ ಭಾಗವಹಿಸಿ ಗ್ರಾಮಸ್ಥರೊಂದಿಗೆ ಪೂಜೆಯಲ್ಲಿ ಪಾಲ್ಗೊಂಡರು. ಸಮಯಕ್ಕೆ ಸರಿಯಾಗಿ ಮಳೆಯಾಗಿ ರೈತರ ಬೆಳೆ ಸಮೃದ್ಧವಾಗಿ ಬೆಳೆಯಲಿ, ಅನ್ನದಾತರ ಬದುಕು ನೆಮ್ಮದಿಯಾಗಲಿ ಎಂದವರು ಪ್ರಾರ್ಥಿಸಿದರು. ಕಳೆದ 2 ತಿಂಗಳಿಂದ ನಿರೀಕ್ಷಿತ ಮಳೆಯಾಗದ ಹಿನ್ನೆಲೆಯಲ್ಲಿ ಜಿಲ್ಲೆಯ ಹಲವೆಡೆ ಇಂತಹ ವಿಶೇಷ ಪೂಜೆಗಳು ನಡೆಯುತ್ತಿದ್ದು, ಉತ್ತಮ ಮಳೆಯ ನಿರೀಕ್ಷೆಯಲ್ಲಿ ರೈತರು ಮತ್ತು ಗ್ರಾಮಸ್ಥರು ದೇವರ ಮೊರೆ ಹೋಗುತ್ತಿದ್ದಾರೆ. ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಕುರಿತು ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸುವ ಉದ್ದೇಶದಿಂದ ಬೀದರ್ ನಗರದಲ್ಲಿ ಸೈಕಲ್ ಹಾಗೂ ನಡಿಗೆ ಜಾಗೃತಿ ಜಾಥಾ ಅದ್ದೂರಿಯಾಗಿ ನಡೆಯಿತು. ಬರೀದ್ ಶಾಹಿ ಉದ್ಯಾನದಿಂದ ಆರಂಭವಾದ ಜಾಥಾಕ್ಕೆ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಡಾಕ್ಟರ್ ಗಿರೀಶ್ ದಿಲೀಪ್ ಬದೋಲೆ ಹಾಗೂ ಮಹಾನಗರ ಪಾಲಿಕೆ ಆಯುಕ್ತ ಮುಕುಲ್ ಜೈನ್ ಚಾಲನೆ ನೀಡಿದರು. ಬಳಿಕ ಬೀದರ್ ಕೋಟೆ ಆವರಣದಲ್ಲಿ ಜಿಲ್ಲಾಧಿಕಾರಿ ಶಿಲ್ಪಾ ಶರ್ಮಾ ಅವರು ಮತದಾರರ ಪಟ್ಟಿಯನ್ನು ವಿಶೇಷ ಸಮಗ್ರ ಪರಿಷ್ಕರಣೆ ಕುರಿತು ಸಾರ್ವಜನಿಕರಿಗೆ ಮಾಹಿತಿ ನೀಡಿ ಪ್ರತಿಯೊಬ್ಬ ಅರ್ಹ ಮತದಾರರು ತಮ್ಮ ಹೆಸರುಗಳನ್ನು ಪರಿಶೀಲಿಸಿ ಅಗತ್ಯ ತಿದ್ದುಪಡಿಗಳನ್ನು ಮಾಡಿಸಿಕೊಳ್ಳುವಂತೆ ಕರೆ ನೀಡಿದರು. ಜಾಥಾದಲ್ಲಿ ರಾಜ್ಯ ಮಟ್ಟದ ಮಾಸ್ಟರ್ ಟ್ರೈನರ್ ಡಾಕ್ಟರ್ ಗೌತಮ್ ಅರಳಿ, ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿ ಚಂದ್ರಕಾಂತ್ ಪೂಜಾರಿ, ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯ ಅಧಿಕಾರಿ ಬಲರಾಮ್, ಸಂತೋಷ್ ಮಾಕ, ಮಹಾನಗರ ಪಾಲಿಕೆಯ ಅಧಿಕಾರಿಗಳು ಹಾಗೂ ವಿವಿಧ ಇಲಾಖೆಗಳ ಸಿಬ್ಬಂದಿ ಭಾಗವಹಿಸಿದರು. ನಗರದ ಪ್ರಮುಖ ರಸ್ತೆಗಳಲ್ಲಿ ಸಾಗಿದ ಈ ಜಾಗೃತಿ ಜಾಥಾ ಸಾರ್ವಜನಿಕರ ಗಮನ ಸೆಳೆಯುವ ಮೂಲಕ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಕುರಿತು ಅರಿವು ಮೂಡಿಸುವಲ್ಲಿ ಪ್ರಮುಖ ಹೆಜ್ಜೆಯಾಯಿತು. ನಗರದ ಶ್ರೀ ಜಗನ್ನಾಥ್ ದೇವಸ್ಥಾನ ಶ್ರೀ ಕೃಷ್ಣ ಚೈತನ್ಯ ಟ್ರಸ್ಟ್ ವತಿಯಿಂದ ಜುಲೈ 19ರಂದು ಭಾನುವಾರ ಭಕ್ತಿ, ವೈಭವ ಮತ್ತು ಸಂಭ್ರಮದಿಂದ ಶ್ರೀ ಜಗನ್ನಾಥ್ ರಥ ಯಾತ್ರಾ ಮಹೋತ್ಸವ ಆಯೋಜಿಸಲಾಗಿದೆ ಎಂದು ಟ್ರಸ್ಟ್ ಕಾರ್ಯಕಾರಿ ಸಮಿತಿ ಸದಸ್ಯ ಕೃಷ್ಣ ಸಾಳೆ ತಿಳಿಸಿದ್ದಾರೆ.
ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಬುಧವಾರ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಜಗತ್ಗೆ ನಾಥ್ ಶ್ರೀ ಜಗನ್ನಾಥ್ ಎಂಬ ಪೋಷಣೆಯೊಂದಿಗೆ ಬೆಳಗ್ಗೆ 11:30ಕ್ಕೆ ರಾಂಪುರ ಕಾಲೋನಿಯ ಶ್ರೀ ಲಕ್ಷ್ಮೀ ಸತ್ಯನಾರಾಯಣ ದೇವಸ್ಥಾನದಿಂದ ರಥಯಾತ್ರೆ ಆರಂಭವಾಗಲಿದೆ ಎಂದು ಹೇಳಿದರು. ರಥಯಾತ್ರೆಗೆ ಮುನ್ನ ವಿಶೇಷ ಪೂಜೆ, ಅರ್ಚನೆ, ಗೋಪೂಜೆ, ಪ್ರಾರ್ಥನೆ ಹಾಗೂ ಮಹಾಪ್ರಸಾದ ಕಾರ್ಯಕ್ರಮಗಳು ನಡೆಯಲಿವೆ. ಬಳಿಕ ರಥಯಾತ್ರೆಯು ನಗರದ ಪ್ರಮುಖ ವೃತ್ತಗಳು ಹಾಗೂ ರಸ್ತೆಗಳಲ್ಲಿ ಸಂಚರಿಸಿ ಚಿಕ್ಪೇಟ್, ಹೈದರಾಬಾದ್ ರಿಂಗ್ ರೋಡ್ನ ಮಾಮನ್ಕೇರಿಯಲ್ಲಿರುವ ಶ್ರೀ ಜಗನ್ನಾಥ್ ದೇವಸ್ಥಾನ ತಲುಪಲಿದೆ. ರಥಯಾತ್ರೆಯ ಉದ್ದಕ್ಕೂ ಭಕ್ತರು ಪುಷ್ಪಾರ್ಚನೆ ಸಲ್ಲಿಸಲಿದ್ದು, ಜಲಪಾನ ಹಾಗೂ ಮಹಾಪ್ರಸಾದದ ವ್ಯವಸ್ಥೆ ಮಾಡಲಾಗಿದೆ. ಬೆಳಗ್ಗೆ 11:30ರಿಂದ ಸಂಜೆ 7 ಗಂಟೆಯವರೆಗೆ ಭವ್ಯ ಮೆರವಣಿಗೆ ನಡೆಯಲಿದೆ. ರೋಟರಿ ಕ್ಲಬ್ ನ್ಯೂ ಸೆಂಚುರಿ ವೀರಶೆಟ್ಟಿ ಮಣಿಗೆ ಮಾತನಾಡಿ, ದೇವಸ್ಥಾನದಲ್ಲಿ ಪ್ರತಿದಿನ ವಿವಿಧ ಧಾರ್ಮಿಕ ಸೇವೆಗಳು ನಡೆಯುತ್ತಿದ್ದು, ಪ್ರತಿ ಭಾನುವಾರ ಸುಮಾರು 600ಕ್ಕೂ ಹೆಚ್ಚು ಭಕ್ತರಿಗೆ ಅನ್ನದಾನ ಹಾಗೂ ಸಂಜೆ ಭಗವದ್ಗೀತೆ, ಭಾಗವತ ಸತ್ಸಂಗ ಕಾರ್ಯಕ್ರಮ ನಡೆಯುತ್ತಿದೆ ಎಂದು ತಿಳಿಸಿದರು. ಟ್ರಸ್ಟ್ ಪ್ರಮುಖ ರಾಜಕುಮಾರ್ ಅಳ್ಳೆ ಮಾತನಾಡಿ, ಶ್ರೀ ಜಗನ್ನಾಥ ನಿತ್ಯ ಸೇವೆಯ ಮೂಲಕ ಭಕ್ತರು ದೇಣಿಗೆ ನೀಡಿ ಧಾರ್ಮಿಕ ಕಾರ್ಯಗಳಿಗೆ ಕೈಜೋಡಿಸಬಹುದು ಎಂದು ಮನವಿ ಮಾಡಿದರು. ಸುದ್ದಿಗೋಷ್ಠಿಯಲ್ಲಿ ಉದ್ಯಮಿ ಸೋಮಶೇಖರ್ ಪಾಟೀಲ್ ಗಾದಿಗಿ, ಬಿಜೆಪಿ ಹಿರಿಯ ಮುಖಂಡ ಈಶ್ವರ್ ಸಿಂಗ್ ಠಾಕೂರ್, ಟ್ರಸ್ಟ್ ಪ್ರಮುಖರಾದ ಶಿವರಾಮ್ ಜೋಶಿ, ಅಭಿಷೇಕ್ ಆನಂದೆ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಜಿಲ್ಲೆಯಾದ್ಯಂತ ನಡೆಯುತ್ತಿರುವ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ. ಈ ಕಾರ್ಯಕ್ಕೆ ಮತ್ತಷ್ಟು ವೇಗ ನೀಡುವ ನಿಟ್ಟಿನಲ್ಲಿ ಜಿಲ್ಲಾಧಿಕಾರಿ ಹಾಗೂ ಜಿಲ್ಲಾ ಚುನಾವಣಾ ಅಧಿಕಾರಿ ಶಿಲ್ಪಾ ಶರ್ಮಾ ಅವರು ಬುಧವಾರ ನಗರದ ವಿವಿಧ ಬಡಾವಣೆಗಳಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಗಣೇಶ್ ನಗರ, ಬಸವನಗರ, ಕುಂಬಾರವಾಡ ಹಾಗೂ ಫಯಾಜ್ಪುರ್ ದರ್ಗಾ ಸೇರಿದಂತೆ ಹಲವು ಪ್ರದೇಶಗಳಿಗೆ ಭೇಟಿ ನೀಡಿದ ಜಿಲ್ಲಾಧಿಕಾರಿಗಳು ಮನೆ ಮನೆಗೆ ತೆರಳಿ ಸಾರ್ವಜನಿಕರೊಂದಿಗೆ ಸಂವಾದ ನಡೆಸಿದರು. ಮತದಾರರ ಪಟ್ಟಿ ಪರಿಷ್ಕರಣೆಗಾಗಿ ವಿತರಿಸಲಾಗಿರುವ ಎನ್ಯುಮರೇಷನ್ ಅರ್ಜಿ ನಮೂನೆಗಳನ್ನು ಸರಿಯಾಗಿ ಭರ್ತಿ ಮಾಡಿ ಶೀಘ್ರವೇ ಬೂತ್ ಮಟ್ಟದ ಅಧಿಕಾರಿಗಳಿಗೆ ಸಲ್ಲಿಸುವಂತೆ ಮನವಿ ಮಾಡಿದರು. ಜಿಲ್ಲೆಯಲ್ಲಿ ಯಾವುದೇ ಅರ್ಹ ಮತದಾರರ ಹೆಸರು ಪಟ್ಟಿಯಿಂದ ಹೊರಗೊಳಿಸಬಾರದು ಎಂದು ಉದ್ದೇಶದಿಂದ ಈ ವಿಶೇಷ ಅಭಿಯಾನ ನಡೆಸಲಾಗುತ್ತಿದೆ ಎಂದು ಅವರು ತಿಳಿಸಿದರು. ಈ ವೇಳೆ ಚುನಾವಣಾ ಅಧಿಕಾರಿಗಳು ಹಾಗೂ BLOಗಳಿಗೆ ಸೂಚನೆ ನೀಡಿ ಜಿಲ್ಲಾಧಿಕಾರಿಗಳು ಮನೆ ಮನೆಗೆ ಸಮೀಕ್ಷೆಯಲ್ಲಿ ಯಾವುದೇ ಲೋಪಕ್ಕೆ ಅವಕಾಶ ಮಾಡಬಾರದು. ಸಾರ್ವಜನಿಕರಿಂದ ಬರುವ ಅರ್ಜಿಗಳನ್ನು ನಿಖರವಾಗಿ ಪರಿಶೀಲಿಸಿ ನಿಗದಿತ ಅವಧಿಯೊಳಗೆ ಎಲ್ಲ ಪ್ರಕ್ರಿಯೆಗಳನ್ನು ಪೂರ್ಣಗೊಳಿಸಬೇಕು ಎಂದು ಕಟ್ಟುನಿಟ್ಟಿನ ನಿರ್ದೇಶನ ನಡೆಸಿದ್ದಾರೆ. ಪರಿಶೀಲನಾ ಸಂದರ್ಭದಲ್ಲಿ ಸಹಾಯಕ ಆಯುಕ್ತ ಮೊಹಮ್ಮದ್ ಶಕೀಲ್, ಬೀದರ್ ತಹಶೀಲ್ದಾರ್ ಹಾಗೂ ವಿವಿಧ ಇಲಾಖೆಗಳ ಅಧಿಕಾರಿಗಳು ಉಪಸ್ಥಿತರಿದ್ದರು. ಇಂದಿನ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.